ಬುಧವಾರ ಮಾಡ್ತಾರೆ ಸರ್. ಇನ್ನೊಂದು ವಿಷ್ಣುವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದರ ಅಮೌಂಟ್ ಅನ್ನು ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು. ಸೊ ಅದು ನಿಜಾನ? ಜೊತೆಗೆ ಇಲ್ಲ ನನ್ನ ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಅವರೇ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ಆ ಹಣನ ಅವ್ರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಯಾವ ಥರ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದಟ್. ಅದು ಅವ್ರ ಪ್ರೀತಿಯಿಂದ ಮಾಡಿದ್ದಾರೆ, ಜನಗಳ ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ, ಓಡಿಸಿದ್ದಾರೆ, ಅಲ್ಲಿಗೆ ಮುಗೀತಷ್ಟೇ. ನನಗೂ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ನಿಮಗೂ ಇದೆ, ನಿಮಗೆ ನಂಬಿಕೆನ ಜಾಸ್ತಿ ಇದೆ. ಇದು ಕರ್ಲಿ ಅಂದ್ರೆ ಅದೇನು ಸರ್? ಅಲ್ಲಿಗೂ ಅವ್ರಿಗೂ ಅಷ್ಟೇ. ನೋ ದಿಸ್ ಗಾಟ್ ನಥಿಂಗ್, ದಿಸ್ ಇಸ್ ಮೈ ರೋಲ್. ಅಂಡ್ ನಾನು ನಿಮಗೆ ಹೇಳಿದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ, ಪಾತ್ರದಲ್ಲಿ ಒಂದು ಆನಿಮಲ್ ಇನ್ಸ್ಟಿಂಕ್ಟ್ ಇದೆ. ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ನನಗೆ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ. ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಆಸ್ ಅ ರೋಲ್. ಇಟ್ ವಾಸ್ ಲುಕಿಂಗ್ ಟು ಗ್ಲಾಮರಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಆ್ಯಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು. ಆ್ಯಂಡ್ ಎವ್ರಿಬಡಿ ಈಸ್ ಲವಿಂಗ್ ಇಟ್. ಸೊ ಐ ಥಿಂಕ್ ನಾಳೆ ನಿಮಗೆ ಆ ಪೋಸ್ಟರ್ ರಿಲೀಸ್ ಆದಾಗಲೂ ಯುಲ್ ಗೆಟ್ ಅ ಫೀಲ್ ಆಫ್ ಇಟ್. ಸೊ ಯುಲ್ ನೋ. ಸರ್ ವಿನಯ್ ಕೇಳಿದ್ ನೀವು? ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮಿಂದ ಅವ್ರು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಹಿಂಗಿರ್ಲಿಲ್ಲ. ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ನೋಡಿದ್ರಲ್ಲ ಎಲ್ಲರನ್ನ ಅವಾಗಿಂದಾಗ ಆಗಿರೋದು. ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ಅನ್ಬಿಟ್ಟು ಅಂತ ಅದವರು ಆ ಥರ ಮಾಡ್ಕೊಂಡು ಕೂತಿದ್ದಾರೆ. ಸರ್ ಈ ಕಡೆ ಸರ್ ಜನ ಯಾವತ್ತೂ ಕನ್ಫ್ಯೂಸ್ ಆಗೇ ಇಲ್ಲ ಸರ್. ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಅವ್ರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ. ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್? ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್? 4 ಶೋನು ಒಂದೇ ಸಿನಿಮಾ ನೋಡ್ತೀರಾ ನೀವು? ಮತ್ತೆ ಅಷ್ಟು ಅವಕಾಶಗಳಿದೆ, ಅಷ್ಟು ಇದೆ. ಥಿಯೇಟರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಸೀರೀಸ್ ಹಾಕೊಂಡು ಕೂತ್ರೆ 7 8 ಎಪಿಸೋಡ್ ಒಟ್ಟಿಗೆ ನೋಡಲ್ವಾ ನೀವು? ಹಾಗೆ 2 ಸಿನಿಮಾ ಒಟ್ಟಿಗೆ ನೋಡಲ್ವಾ ನೀವು? ಅವ್ರಿಗಿಲ್ಲ ಕನ್ಫ್ಯೂಷನ್, ನಿಮಗೆ ಯಾಕೆ? ನನಗೆ ಒಂದು ಮಾತ್ರ ಹೇಳಕ್ ಕ್ಲಾರಿಫೈ ಮಾಡಕ್ ತುಂಬಾ ಇಷ್ಟಪಡ್ತೀನಿ. ನಾನು ಕಲ್ತಿರೋದೇನಂತ ಅಂದ್ರೆ, ಒಂದು ಸರ್, ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ. ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರ್ಸ್ಕೊಳಕ್ ಹೋಗಲ್ಲ. ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದ್ದಾವೆ. ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ. ವಿಲ್ ಇಟ್? ನೋ. ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದ್ರ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ. ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಅವರು. ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್. ಅಂಡ್ ಆಸ್ ಐ ಟೋಲ್ಡ್ ಯು, ವಿ ಪ್ಲಾನ್ಡ್ ಇಟ್. ಕರೆಕ್ಟ್? ದಿಟ್ ನೀಡ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್ ಸರ್. ಪ್ಲಾನಿಂಗ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ನಾವು. ಅಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ. ಸ್ಟಿಲ್ ದಟ್ ಡಸಂಟ್ ಮೀನ್ ವಿ ಆರ್ ಥ್ರೂ. ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬಾ ಚಾಲೆಂಜಸ್ ಇದೆ. ನಾವೇನ್ ಮಾಡ್ಬೇಕೋ ಮಾಡ್ಲೇಬೇಕಲ್ಲ. ಆ ಕಡೆ ನೀವು ನೋಡಕ್ ಹೋದ್ರೆ ಅರ್ಜುನ್ ಜನ್ಯ ನನ್ನ ಹುಡುಗನಿಗೆ ನಾನೇ ಯಾಕೆ ಮಾಡಕ್ ಹೋಗ್ಲಿ ಚಾಲೆಂಜು? ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್? ವಿಲ್ ಐ ಎವರ್ ಸೇ ದಟ್? ಅಲ್ಲಿರೋದು ಯಾರು? ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿಬಡೀಸ್ ಫಿಲ್ಮ್. ನೀದರ್ ಡೂ ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ಮ್. ಕರೆಕ್ಟ್? ವಿ ಕ್ಯಾನ್ ಆಲ್ ಕೋ ಎಕ್ಸಿಸ್ಟ್. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲ್ ಆಗಿ. ನಾನು ಶುರು ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಇಲ್ಲಿ ಬರಬೇಕು ಅಂದಾಗ ನಮ್ಗೆ ತುಂಬಾ ಕಷ್ಟ ಇರ್ತವೆ. ಓಕೆ, 7 months ವಿ ಆರ್ ಡೂಯಿಂಗ್ ಆಲ್ ದಿಸ್. December 25th ಅಂತ ಅನ್ಕೊಂತೀರಲ್ಲ ನೀವು, ಅದನ್ನ ಬಿಟ್ರೆ ಇನ್ ಯಾವಾಗ ಬರಲಿ? ಈಗ ನವೆಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ಬರುವಾಗ ಈ ವಾರ ಇಲ್ಲ ಅಂದ್ರೆ ಒಂದ್ 2 ವಾರ ಬಿಟ್ಟು ಬರ್ಬೋದು. ದೀಪಾವಳಿ ಇದಿದೆ, ಅದಿಲ್ಲ ಅಂದ್ರೆ ಇನ್ನೊಂದು 2 ವಾರ ಬಿಟ್ಟು ಬರ್ಬೋದು. ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರ್ಬೇಕು? ನೀವು ಚೂರ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಮಗೆ ಪೊಂಗಲ್ ದೊಡ್ಡದಲ್ಲ, ತಮಿಳ್ನಾಡು ತರ ಅಲ್ಲ. ನಮ್ಗೆ ಅಲ್ಲೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾವೆ, ನಮಗೆ ಒಂದೇ ದಿನ ಇರೋದು ಸಂಕ್ರಾಂತಿ.
ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ, ಏನೂ ಇಲ್ಲ. ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ, ಮಕ್ಕಳು ಹೊರಟೋಗ್ತಾರೆ. ಕರೆಕ್ಟ್? IPL ಸ್ಟಾರ್ಟ್ ಆಗುತ್ತೆ. ಇಫ್ ವಿ ಮಿಸ್ ದಿಸ್, ಐ ಹ್ಯಾವ್ ಟು ಕಮ್ ಓನ್ಲಿ ಇನ್ ಜೂನ್, ಜುಲೈ. Why would I do that for my film? It's a practical thing, right? ರಜೆಗಳಿದ್ದಾಗ ಬೇರೆ, ಓಕೆ, ಅವಾಗ ಆಯ್ತು, ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ. ಮೇ ಬಿ ವಿ ಆಲ್ ಕ್ಯಾನ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ದೇ ಆರ್ ಮೀ, ಹೂಎವರ್ ಇಟ್ ಇಸ್. ಬಟ್ ಆ ರೂಮ್, ಆ ವಿಂಡೋಸ್ ಬೇಕಲ್ಲ ನನಗೆ. ದೇರ್ಸ್ ನೋ ವಿಂಡೋ ದೇ.